ಇವತ್ತು ಇದೇ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಕಾಂಗ್ರೆಸ್ನವರು ಸದನದಲ್ಲಿ ಮಾಡ್ತಾ ಇರುವ ಗದ್ದಲ ಹೋರಾಟ ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಅಂದ್ರೆ ಇದನ್ನ ನೀವೇ ಹುಟ್ಟು ಹಾಕಿದ ಬೀಜವನ್ನ ಹೆಮ್ಮರವಾಗಿ ಕಾಂಗ್ರೆಸ್ನವರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಪ್ರಜಾಪ್ರಭುತ್ವ ಉಳಿಸ್ತೀವಿ, ಸಂವಿಧಾನ ಉಳಿಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಪಾರ್ಟಿಯವರು. ವಿಶೇಷವಾಗಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೀನಿ ನಾನು. 1975ರಲ್ಲಿ ಸಂವಿಧಾನದ ಸ್ಪಿರಿಟನ್ನೇ ಸಾಯಿಸ್ಬಿಟ್ಟಿದ್ರು. ಎಮರ್ಜೆನ್ಸಿ ಪೀರಿಯಡ್ ತಂದು ಸಂವಿಧಾನಕ್ಕೆ ಅನುಚ್ಛೇದ 38, 39, 40, 41, 42 ತಿದ್ದುಪಡಿಗಳನ್ನು ತಂದು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿದರು. ವಾಕ್ ಸ್ವಾತಂತ್ರ್ಯ, ಅಭಿವೃದ್ಧಿ ಸ್ವಾತಂತ್ರ್ಯ, ಸಂಘಟನಾ ಸ್ವಾತಂತ್ರ್ಯ ಎಲ್ಲವನ್ನ ದಮನ ಮಾಡಿ ಸಂವಿಧಾನನ 21 ತಿಂಗಳು ಸಸ್ಪೆಂಡಲ್ಲಿ ಇಟ್ಟಿದ್ರು. ಲಿಟರಲಿ ಡಿಕ್ಟೇಟರ್ಶಿಪ್ ನಡೀತಾ ಇತ್ತು. ನೀವು ಈ ಥರ ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ. ನೀವು ಮೀಡಿಯಾ ಏನೇ ಮಾತಾಡಬೇಕು ಅಂತಂದ್ರೂ ಸರ್ಕಾರದ ಅನುಮತಿ ತಗೊಂಡು ಮಾತಾಡಬೇಕು ಅನ್ನೋ ಸ್ಥಿತಿ ಬಂದಿತ್ತು. ಅದು ಸಂವಿಧಾನದ ದಮನ. ಸಂವಿಧಾನವನ್ನು ನಿಷ್ಕ್ರಿಯ ಮಾಡುವಂಥ ಕೆಲಸ. ಈ ಕೆಲಸ ಮಾಡಿದವರ ಮೊಮ್ಮಗ ಇವತ್ತು ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇದು ಪ್ಯೂರ್ಲಿ ಪೊಲಿಟಿಕಲ್. ಸಂವಿಧಾನದ ಸ್ಪಿರಿಟನ್ನು ಜಾರಿ ಮಾಡುವಂಥ ಉದ್ದೇಶ ಅಲ್ಲ ಇದು. ಇಟ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್. ಗೆದ್ದು ಅಧಿಕಾರಕ್ಕೆ ಬರೋದಕ್ಕಷ್ಟೇ. ಇಷ್ಟೆಲ್ಲ ಮಾಡಿದ್ರೂ ಸಹ ಕಾಂಗ್ರೆಸ್ಸು 3 ಅಂಕಿ ದಾಟಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವ್ರ ಮೇಲೆ, ಭಾರತೀಯ ಜನತಾ ಪಾರ್ಟಿ ಮೇಲೆ ಇಷ್ಟೆಲ್ಲ ಆರೋಪಗಳು ಮಾಡಿದ್ರು ಕೂಡ ಇಟ್ ಎಮರ್ಜೆಡ್ ಆಸ್ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಅವನು NDA ಹ್ಯಾಸ್ ಬಿಕಮ್ ದ ಮೆಜಾರಿಟಿ ಪಾರ್ಟಿ. ಈಗ ರಾಜ್ಯದ ವಿಚಾರ ಅಂತ ಬಂದಾಗ ಬಿಜೆಪಿ JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿಲ್ಲ ಅಂದಿದ್ರೆ ಬಹುಶಃ ಇಷ್ಟು ಸೀಟ್ ಗೆಲ್ಲೋದಕ್ಕಾಗ್ತಾ ಇರಲಿಲ್ಲ ಅಂತ ಏನು ಹೇಳ್ತೀರಿ? ಟೆಕ್ನಿಕಲಿ ಇಟ್ ಇಸ್ ಎ ಫ್ಯಾಕ್ಟ್. ಹಳೆ ಮೈಸೂರು ಭಾಗದಲ್ಲಿ ಎಕ್ಸೆಪ್ಟ್ ಚಾಮರಾಜನಗರ, ನಾನು ರೆಪ್ರೆಸೆಂಟ್ ಮಾಡುವಂಥ ಚಾಮರಾಜನಗರ ಬಿಟ್ಟರೆ ಇನ್ನು ಉಳಿದ ಎಲ್ಲ ಸೀಟು ನಾವು ಗೆಲ್ಲಲಿಕ್ಕೆ JDS ಮತ್ತು BJP ಮೈತ್ರಿ ಆಗಿರ್ತಕ್ಕಂಥದ್ದು. ಇಟ್ಸ್ ಎ ವೆರಿ ಗುಡ್ ಪೊಲಿಟಿಕಲ್ ಸ್ಟ್ರಾಟಜಿ ವಿಚ್ ಹಸ್ ಯೀಲ್ಡೆಡ್ ದ ರಿಸಲ್ಟ್. ಚಾಮರಾಜನಗರದಲ್ಲಿ ಯಾಕೆ ನಿಮ್ಮ ಸ್ಟ್ರಾಟಜಿ ವರ್ಕೌಟ್ ಆಗಲಿಲ್ಲ? ಅಲ್ಲಿ ಚಾಮರಾಜನಗರದ ಸೋಷಿಯಲ್ ಪರ್ಮಿಟೇಷನ್ ಕಾಂಬಿನೇಷನ್ ಬೇರೆ ಥರ ಇದೆ. ಹಂಗಾಗಿ ಕಳೆದ ಬಾರಿ ವರ್ಕೌಟ್ ಆಗಿತ್ತು, ಈ ಬಾರಿ ಯಾಕೆ ವರ್ಕೌಟ್? ಅದೇ ಕಳೆದ ಬಾರಿ 1800 ಓಟಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದ್ದು. ಈ ಬಾರಿ ನಮ್ಮ ಅಭ್ಯರ್ಥಿ ತುಂಬ ಒಳ್ಳೆ ಅಭ್ಯರ್ಥಿ ಅಂತ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಹೇಳ್ತಾ ಇದ್ರು ಬಾಲರಾಜ್ ಅವರು. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಇವರು ಒಳ್ಳೆ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ನಾನು ಹೇಳಿದ್ನಲ್ಲ, ಈ ರಾಂಗ್ ನೆರೇಟಿವ್ಸು, ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋಂಥ ರಾಂಗ್ ನೆರೇಟಿವ್ ಇದೆಯಲ್ಲ, ಆ ನೆರೇಟಿವ್ನಲ್ಲಿ ಕಾಂಗ್ರೆಸ್ನವರು ಗೆದ್ಕೊಂಡ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.